ಹಾಗೂ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಂಥ ಡಾಕ್ಟರ್ ಯುಎನ್ಎಸ್ ಜಾನ್ರವರು ಈ ಸಂದರ್ಭದಲ್ಲಿ ನಮಗೆ ಬಂದು ಮಾತನಾಡಿ ಸುಮಾರು ಹಲವಾರು ವಿಚಾರಗಳನ್ನು ನಮಗೆ ಮನಮುಟ್ಟುವಂತೆ ಹೇಳಿದ್ದಾರೆ. ಅದರಲ್ಲಿ ಅವರಿಗೆ MLC ಸ್ಥಾನವನ್ನು ಕೊಟ್ಟು ನಮ್ಮ ಕಡೆಯಿಂದ ತುಂಬ ಹೃದಯಪೂರ್ವಕದಿಂದ ನಾನು ಅವರಿಗೆ MLC ಸ್ಥಾನ ಕೊಡಬೇಕಂತ ಹೇಳಿ ನಾನು ನಮ್ಮ ಒತ್ತಾಯದಿಂದ ಬೇಡ್ಕೊಳ್ತಾ ಇದ್ದೀನಿ. ಅಭಿನಂದಿಸ್ತೇನೆ ಮತ್ತು ಒಂದು ಸನ್ಮಾನ ಸಮಾರಂಭವಾಗಿ ಇಟ್ಕೊಂಡಿದ್ದೆ. ಅವರನ್ನು ನಮ್ಮ ಶಾಲಾ ಮುಖಾಂತರ ಅವರನ್ನು ನಾವು ಗೌರವದಿಂದ ಮತ್ತು ಆತ್ಮೀಯ ರೀತಿಯಲ್ಲಿ ನಾವು ಅವರನ್ನು ಗೌರವಿಸ್ತೀವಿ. ನಾವು ಪ್ರೀತಿಯಿಂದ ಅವರನ್ನು ಆಹ್ವಾನಿಸಿದ ಮಾತು ಕೊಟ್ಟ ಪ್ರಕಾರವೇ ಬಂದು ನಮ್ಮ ಮಧ್ಯದಲ್ಲಿ ಅವರು ಬಂದು ನಮ್ಮ ಕಷ್ಟಗಳನ್ನು ಕೇಳಿ ಅವರ ಬಾಗಿಲು ಸಹ ನಾವು ತಿಳ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಒಂದು ಜನ್ಮ ವಿಚಾರವಾಗಿರಲಿ ಅಥವಾ ಉಳಿದ ವಿಚಾರವಾಗಿರಲಿ ಅಥವಾ ಪರಿಶ್ರಮದ ವಿಚಾರವಾಗಿರಲಿ ನಾವು ಹೋರಾಟಗೋಸ್ಕರ ನಾವು ಎಲ್ಲಿದ್ದೀವಿ ಸರ್ಕಾರ ಮುಂದೆ ನಮ್ಮ ಬೇಡಿಕೆ ನಿಲ್ತೀನಿ ಅಂತ ಹೇಳಿ ಅವರು ಮಾತು ಕೊಟ್ಟಿದ್ದಾರೆ. ನಾವು ಅವರ ಬೆಂಬಲವಾಗಿರ್ತೀವಿ, ಅವರು ಸಹ ನಮಗೆ ಬೆಂಬಲವಾಗಿರ್ತಾರೆ ಅಂತ ಮಾತು ಕೊಟ್ಟಿದ್ದಾರೆ. ಸನ್ಮಾನ ಚಿಕ್ಕದಾಗಿ ನಾವು ಮಾಡಿದ್ವಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರನ್ನು ಅಭಿನಂದಿಸ್ತೇನೆ. ಇವತ್ತು ನಮ್ಮ ಜಿಪ್ಸಿ ಜನಾಂಗದ ಮಧ್ಯದಲ್ಲಿ ಮಂಡ್ಯ ಜಿಲ್ಲೆ ಶಿಕಾರಿಪುರ ರಾಮಮೂಲ ತಾಲೂಕು ಶಿಕಾರಿಪುರ ಬಂದಿದ್ದೀವಿ. ಇಲ್ಲಿ ನಮ್ಮ ಜನಗಳು ತುಂಬ ಅವ್ಯವಸ್ಥೆಯಿದ್ದಾರೆ. ಇಲ್ಲಿಂದ ಗೌರ್ಮೆಂಟ್ಗೆ ಮತ್ತು ಸರ್ಕಾರಿ ಮಿನಿಸ್ಟ್ರಿಗಳಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ ಅರಣ್ಯ ಆಫೀಸಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಲ್ಯಾಂಡ್ ಸಿಕ್ಕಿದೆ ಅಂತ ಅವರು ಸುಮಾರು 78 ವರ್ಷಗಳ ಕಾಲ ಇಲ್ಲಿ ಸತತವಾಗಿ ಬಿಡುಗಡೆಯಾಗಿದ್ದಾರೆ. ಹೀಗಾಗಿ 1982, 1997, 2002 ಇಲ್ಲಿವರೆಗೂ ಇದು ಕರೆಸ್ಪಾಂಡೆಂಟ್ ಆಗಿದೆ. ಸ್ಟೇಟ್ ಗೌರ್ಮೆಂಟ್ ಕೇಳಿದ್ರೆ ಒಂದೇ ರೋಡ್ ಅಡ್ಡ ಇಟ್ಕೊಂಡು ಆ ರೋಡಿನ ಮೇಲೆ ಸ್ಟೇಟ್ ಗೌರ್ಮೆಂಟು ಈ ರೋಡನ್ನು ಮುಗೀತದೆ, ಸೆಂಟ್ರಲ್ ಗೌರ್ಮೆಂಟ್ ಈ ರೋಡಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿ 350 ಜನ ಕುಟುಂಬ 350 ಕುಟುಂಬಗಳು ಇವತ್ತು ತುಂಬ ಬರ ಪರಿಸ್ಥಿತಿ ಇದೆ. ಲ್ಯಾಂಡ್ ಇಲ್ಲ, ಅವರಿಗೆ ಯಾವುದೇ ಥರದ ಆಧಾರಿತ ಇಲ್ಲ, ಮತ್ತು ಅವ್ರನ್ನ ಸರ್ಕಾರನೂ ಕೈ ಬಿಟ್ಟಿದೆ. ಇದು ಈವಾಗಿರೋ ಸರ್ಕಾರನಷ್ಟೇ, ಇದು ಮುಂಚಿನ ಸರ್ಕಾರನಷ್ಟೇ. ನಾನು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ, ಕಾಂಗ್ರೆಸ್ ನಾಯಕರಲ್ಲಿ ಒಬ್ಬನಾಗಿರೋದ್ರಿಂದ ಇವರು ಜಡ್ಸಿ ಜನಾಂಗ ಇವತ್ತು ಈ ರಂಗಭೂತ್ ಚರ್ಚಲ್ಲಿ ಪಾಸ್ಟರ್ ರಮೇಶ್ ಶೋಮ ಅವ್ರ ಜೊತೆ ನಾನಿದ್ದೀನಿ. ಎಲ್ಲರೂ ಚರ್ಚಿನ ಎಲ್ಲ ಜನಾಂಗಗಳು ಕೂಡ ಇಲ್ಲಿ ಸೇರಿದ್ದಾರೆ. ಅವರು ಕೂಡ ನಾನು ವಂದಿಸ್ತೀನಿ. ಹೀಗಾಗಿ ಇವರು ಈ ಬಡ ಪರಿಸ್ಥಿತಿಗಿರುವಂಥ ಇವರಿಗೆ ಸರ್ಕಾರ ಎಚ್ಚೆತ್ಕೊಂಡು, ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸರ್ಕಾರ ಎಚ್ಚೆತ್ಕೊಂಡು ಇವ್ರನ್ನ ಕಾಪಾಡಬೇಕು. ಅವ್ರು ಒಂದು ಒಳ್ಳೆಯ ದಾರಿ ನಿಮಗೆ ತೋರಿಸ್ಬೇಕು. ಇಲ್ಲಿನ ಇವಾಗಿರುವ ಹೊಸ ಮಿನಿಸ್ಟ್ರು ಚಲುವರಾಯಸ್ವಾಮಿ ಸ್ವಾಮಿ ಮತ್ತು ಎಷ್ಟಿ ಜನಾಂಗಕ್ಕೆ ಇವರು ಸೇರಿರೋದ್ರಿಂದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಬೇಡ್ಕೊಳ್ತೀವಿ. ಹೀಗಾಗಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಒಂದು ಸತಿ ಈ ಅರಣ್ಯ ಪ್ರಾಂತ್ಯಕ್ಕೆ ಬಂದು ಈ ಜನಕ್ಕೆ ಏನು ಕಷ್ಟ ನಷ್ಟ ಆಗಿದೆ ಅನ್ನೋದು ನೋಡಿ, ಸರ್ಕಾರದ ಸವಲತ್ತು ಏನಿದೆ, ಅವರಿಗೆ ಲ್ಯಾಂಡ್ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ತೀವ್ರವಾಗಿ ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಪಾಸ್ಟರ್ಗಳು, ಅವ್ರ ಸಂಘಗಳು ಮತ್ತು ಈ ಜನಗಳಿಗೆ ಏನು ಕೇಳ್ಕೊಂಡ್ರೆ, ನೀವು ಯಾವತ್ತಾದ್ರೂ ಬನ್ನಿ, ನಾನು ನಿಮ್ಮ ಜೊತೆ ಮುಂದೆ ನಿಂತು ವಿಧಾನಸೌಧ ಕರ್ಕೋತೀನಿ. ನನ್ನ ಯಾರೇ ಮಿನಿಸ್ಟ್ರಿಗೆ ಸಂಬಂಧಪಟ್ಟ ಎಲ್ಲ ಮಿನಿಸ್ಟರ್ ಆಫೀಸ್ ಕರ್ಕೊಂಡು ಹೋಗಿ ನಿಮ್ಮ ಕೈಯಿಂದ ನಾನು ಆ ಅರ್ಜಿನ ಕೊಟ್ಟು ನಿಮ್ಮ ನ್ಯಾಯ ತೋರಿಸ್ಕೊಳ್ಳಿಗೆ
ನಾನಿವತ್ತು ಪ್ರಮಾಣ ವಚನ ಮಾಡ್ತೀನಿ, ನಿಮ್ಮ ಜೊತೆಗಿರ್ತೀನಿ, ಯಾವುದೇ ಥರದ ಭಯ ಬೇಡ. ನೀವೆಲ್ಲ ಕಾಂಗ್ರೆಸ್ ವೋಟ್ ಹಾಕಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬರಲಿಕ್ಕೆ ಮುಂದೆ ನಿಂತು ಅದನ್ನು ಸಾಧನೆ ಮಾಡಿದ್ದೀರಾ. ಕಾಂಗ್ರೆಸ್ ಸರ್ಕಾರ ಕೂಡ ನಿಮ್ಮ ಜೊತೆ ಯಾವಾಗ ಅಂತ ನಾನು ಈ ಮಾತನ್ನ ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕಸ್ಬಾ ಹೋಬಳಿ ಶಿಕಾರಿಪುರ ಗ್ರಾಮ. ಈ ಗ್ರಾಮವು ಸುಮಾರು 120 ವರ್ಷಗಳಿಂದ ಕಡುಗೋಡು ತುಂಬಿದಂಥ ಊರಾಗಿರುತ್ತೆ. ಈ ಊರಲ್ಲಿ ಸಾಕಷ್ಟು ಜನ ವಲಸೆಗೆ ಹೋಗೋ ಜನಾಂಗಗಳಿದ್ದು ಅವರಿಗೆ ಭೂಮಿಯ ಲಭ್ಯತೆ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಉಳುಮೆ ಮಾಡಲು, ವ್ಯವಸಾಯ ಮಾಡಲು ಯಾವುದೇ ರೀತಿಯ ಪೂರಕ ಜಮೀನುಗಳಿಲ್ಲದೆ ಸರ್ಕಾರವು ರಾಜ್ಯ ಮೀಸಲು ಅರಣ್ಯ ಪ್ರದೇಶದಲ್ಲಿ 1972 ಇಸ್ವಿಯಿಂದ ನಮಗೆಲ್ಲ ಸಾಗುವಳಿ ಚೀಟಿ ಕೊಟ್ಟಿರುತ್ತೆ. ಇದು ಅರಣ್ಯ ಇಲಾಖೆಯವರ ದಬ್ಬಾಳಿಕೆಯಿಂದ ಹಲವಾರು ಅಧಿಕಾರಿಗಳನ್ನ ಕುಮ್ಮುಖದಿಂದ ನಮಗೆಲ್ಲ ಮೋಸ ಆಗೋ ಹಂತದಲ್ಲಿ ಕಂಡು ಬಂದಿರುತ್ತದೆ. ಇದರ ಬಗ್ಗೆ ನಾವು ಸಾಕಷ್ಟು ರೀತಿಯಲ್ಲಿ ಸುಮಾರು 13 ವರ್ಷಗಳಿಂದಲೂ ಸತತ ಪ್ರಯತ್ನ ಮಾಡಿ ನಾವು ಕೇಳಿಕೊಂಡಾಗ ಅಧಿಕಾರಿಗಳ ಸಂಬಂಧದಲ್ಲಿ 2014ನೇ ಇಸ್ವಿಯಲ್ಲಿ ಅರಣ್ಯ ಹಕ್ಕು ಸಮಿತಿ ಅಂತ ಹೇಳಿ ಒಂದು ಕಮಿಟಿನ ಸೆಂಟ್ರಲ್ ಗೌರ್ಮೆಂಟಿಂದ ರಚನೆ ಮಾಡಿಕೊಟ್ಟಿರುತ್ತಾರೆ. ಅದರಲ್ಲಿ ನಮ್ಮ ಪೂರಕ ದಾಖಲೆಗಳೆಲ್ಲ ಸುಮಾರು ಊರಿನಿಂದ 380 ಅರ್ಜಿಗಳು ನಮ್ಮ ತಾಲೂಕು ಮಟ್ಟದ ಲೆವೆಲ್ಗೆ ಕೊಟ್ಟಿರುತ್ತೇವೆ. ಆ ಅರ್ಜಿಗಳ ವಿಚಾರಣೆ ಮಾಡಲು ಯಾವುದೇ ಅಧಿಕಾರಿಗಳು ಮುಂದಾಗಿದ್ದು ಯಾವುದೇ ಕಾರಣಕ್ಕೆ ನಮಗೆ ಸಫಲ ಮಾಡಲು ಬಿಡುತ್ತಿಲ್ಲ. ಏಕೆಂದರೆ ಅರಣ್ಯ ಇಲಾಖೆಯವರ ದಬ್ಬಾಳಿಕೆಯಿಂದ ಎಲ್ಲ ಅಧಿಕಾರಿಗಳು ಅವ್ರ ಕೈಗೊಂಬೆಯಾಗಿ ನಮಗೆ ಮೋಸ ಮಾಡುವ ಹುನ್ನಾರದಲ್ಲಿ ಇರುವುದರಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಆಯಾಯ ಸಂಸ್ಥೆಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟು ಇರುವಂಥ ಬಡವರಿಗೆ ತುಂಬ ಜಮೀನು ಕೊಟ್ಟು ಅನುಕೂಲ ಮಾಡಿಕೊಡಬೇಕಾಗಿ ಈ ಮೂಲಕ ಕಳಕಳಿಯಿಂದ ಸರ್ಕಾರಕ್ಕೆ ಬೇಡಿಕೊಳ್ತೇವೆ. ಧನ್ಯವಾದ. ನಾವು ಕೇಳ್ಕೊಳ್ಳೋದೇನಂತಂದರೆ, ನಮ್ಮ ಕಮಿಟಿನಲ್ಲಿ ಅಂದರೆ ನಮ್ಮ ST ಕಮಿಟಿನಲ್ಲಿ ಯಾರು ಇದುವರೆಗೂ ಒಂದು MLC ಆಗಿರಲಿ, ಮತ್ತೊಂದು ಯಾವುದಾದ್ರೂ ಒಂದು ದೊಡ್ಡ ಒಂದು ಪದವಿ ಆಗಿರಲಿ ಜಾಸ್ತಿ ಹೊಂದಿರುವುದಿಲ್ಲ. ಹಾಗಾಗಿ ನಮ್ಮ ಒತ್ತಾಯ ಏನಂತಂದರೆ, ಡಾಕ್ಟರ್ ಯೋನಸ್ ಜಾನ್ಸನ್ ಅವ್ರನ್ನ ನಮ್ಮ ಕಡೆಯಿಂದ ಒತ್ತಾಯ ಹೆಚ್ಚಾಗಿರೋದ್ರಿಂದ ನಮ್ಮ ST ಜನಾಂಗದ ಮತ್ತು ಕ್ರಿಶ್ಚಿಯನ್ ಕಮಿಟಿ ಕಡೆಯಿಂದ ಹೆಚ್ಚಾಗಿ ಒತ್ತಡ ಇರೋದರಿಂದ ನಾವು ಎಲ್ಲರೂ ಸೇರಿ ಅವ್ರನ್ನ ನಾವು ಬೆಂಬಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು MLC ಆಗಬೇಕಾಗಿ ನಮಗೆ ತುಂಬ ಇಷ್ಟ ಇದೆ. ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಒಂದು ಮನವಿ, ಅವ್ರನ್ನ MLC ಸ್ಥಾನ ಕೊಡಬೇಕಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮ KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಸಾರ್ವರೆಗೂ ನಾವು ತುಂಬ ಮನಸ್ಸಾಗಿ ನಾವು ಮುಂದಿನ ದಿನಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ST ಕಾಂಗ್ರೆಸ್ ಮತ್ತು ನಮ್ಮ ಕ್ರಿಶ್ಚಿಯನ್ ಕಮಿಟಿನಿಂದ ನಾವು ಅವರ ಮುಂದೆ ಬೇಡಿಕೆ ಇಟ್ಟಿದ್ದೀವಿ. ನೀವು ಮುಂದಿನ ದಿನಗಳಲ್ಲಿ MLC ಆಗಿ ಸರ್ಕಾರಕ್ಕೆ, ನಮ್ಮ ಜನಾಂಗಗಳಿಗೆ ಒಂದು ಒಳ್ಳೆಯ ಉದ್ದೇಶ ಮತ್ತು ಇಟ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಆಗಿರಲಿ, ಜಮೀನು ವಿಚಾರ ಆಗಿರಲಿ, ಅಥವಾ ಸರ್ಕಾರದಿಂದ ಬರುವಂಥ ಸೌಲಭ್ಯ ವಿಚಾರ ಆಗಿರಲಿ, ಇದನ್ನೆಲ್ಲ ನಮಗೆ ಒದಗಿಸ್ಕೊಡ್ಬೇಕಂತಂದರೆ ನಮ್ಮ ಕ್ರಿಶ್ಚಿಯನ್ ಕಮಿಟಿ ಕಡೆಯಿಂದ ಒಂದು ಒಳ್ಳೆಯ ವ್ಯಕ್ತಿನ ನಾವು ಆರಿಸಿ ಯೋನಸ್ ಜಾನ್ಸನ್ ನಮ್ಮ ಸಾಹೇಬರನ್ನ ನಾವು ಆರಿಸ್ಕೊಂಡಿದ್ದೀವಿ. ಕ್ರಿಶ್ಚಿಯನ್ ಕಮಿಟಿ ಕಡೆಯಿಂದ ನಾವು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದೀವಿ ಅವರ ಮೇಲ್ಗಡೆ. ಸರ್ ಅವರಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ನಿನ್ನ ಮಕ್ಕಳಿಗೂ ಕ್ರೈಸ್ತರಿಗೂ ಅವ್ರ ಮೂಲಕವಾಗಿ ದೊರಕುತ್ತಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಕರ್ತನೆ, ದಾನಿಯೇಲನನ್ನು, ಸದ್ರಾಕ್, ಮೇಷಕ್, ಆಬೇದ್ನೆಗೋವನ್ನು, ನೆಬೂಕದ್ನೆಚ್ಚರನ ಅರಮನೆಯಲ್ಲಿ ಕೆಲಸ ಮಾಡುವ ಹಾಗೆ ನೀನು ಮಾಡಿದೆಯಪ್ಪ. ಅವರ ಮೂಲಕವಾಗಿ ನಿನ್ನ ಜನರಿಗೆ ಎಷ್ಟೋ ಆಶೀರ್ವಾದಗಳನ್ನು ನೀನು ಕೊಟ್ಟಿದ್ದೀವಿ. ಹಾಗೆ ಎಸ್ತರಲ್ಲೂ ಕರ್ತನೆ ರಾಣಿಯನ್ನಾಗಿ ಮಾಡಿ ಅವರನ್ನು ಅರಮನೆಯಲ್ಲಿ ಇಟ್ಟು ನಿನ್ನ ಜನರಿಗೆ ಎಷ್ಟೋ ಆಶೀರ್ವಾದ ಬರುವಂತೆ ಮಾಡಿದ್ದೀವಿ. ಹಾಗೆ ನಮ್ಮ ಜೋನಸ್ ಸರ್ ಅವರಿಗಾಗಿ ಪ್ರಾರ್ಥಿಸುತ್ತೇನಪ್ಪ. ಅವರನ್ನು ನೀನು ಅರಮನೆಯಲ್ಲಿ ಇಟ್ಟಿದ್ದಿ ಕರ್ತನೆ. ಅವರನ್ನು ಇನ್ನೂ ಆಶೀರ್ವಾದ ಮಾಡು ಕರ್ತನೆ. ಇನ್ನೂ ಒಳ್ಳೆಯ ಪೊಸಿಷನ್ಗೆ ಬರುವಂತೆ ಸಹಾಯ ಮಾಡಿ. ಅವರ ಮೂಲಕವಾಗಿ ನಿನ್ನ ಮಕ್ಕಳಿಗೆ ಈ ಭಾರತ ದೇಶದಲ್ಲಿ ಆಶೀರ್ವಾದ ಆಗಲಿ,
ಉದ್ಧಾರ ಆಗದೆ ಹೇಳಿ ನಾವು ಪಾಲಿಟಿಕ್ಸ್ನಲ್ಲಿ ಬಂದು ಪೊಲಿಟಿಕಲ್ನಲ್ಲಿ ಬಂದು ನಿನ್ನ ಮಕ್ಕಳಿಗೆ ಆಶೀರ್ವಾದವಾಗಿ ಇರುವಂತೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದೆಯಪ್ಪ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಆಮೆನ್. ಥ್ಯಾಂಕ್ ಯು.